ಮನಸ್ಸು ಮಂದಾರ ಅಧ್ಯಾಯ 11. ಹೋಗ್ಬಿಡ ಕಣೆ ಪದ್ಮಿನಿ, ಇನ್ನೊಂದು ಸ್ವಲ್ಪ ಹೊತ್ತಿರು ಎನ್ನುತ್ತಿದ್ದರು. ಆದರೆ ಈಗ ದಿನವಿಡೀ ಒಟ್ಟಿಗೆ ಇದ್ದರೂ ಮಾತಾಡುತ್ತಿರಲಿಲ್ಲ. ಪದ್ಮಿನಿ ಕತ್ತಲಾಗಿದ್ದನ್ನು ಗಮನಿಸಿ ಹಾಲಿನಲ್ಲಿದ್ದ ಸ್ವಿಚ್ ಅದುಮಿದಳು. ಗಂಟೆ 7:15 ಗಂಡ ಅತ್ತೆ ಯಾರೂ ಬರಲಿಲ್ಲ. ಅವಳಿಗೆ ತಲೆ ಚೆಚ್ಚಿಕೊಳ್ಳುವಂತಾಯಿತು. ಗಾಯತ್ರಿ 9 ಗಂಟೆಗೆ ಬಂದರು. ಬರುವಾಗಲೇ ಭಟ್ರೆ ಎಂದು ಕೂಗುತ್ತಾ ಬಂದರು. ಭಟ್ಟರಿಲ್ಲ ಅತ್ತೆ. ಎಲ್ಲಿಗೆ ಹೋದರು? ನಾನೇ ಅವರನ್ನು ಬೇಗ ಮನೆ ಕಳಿಸ್ದೆ. ಯಾಕೆ? ಮನೇಲಿ ಯಾರೂ ಇರಲಿಲ್ಲ. ಅವರಿಗೆ ಏನು ಕೆಲಸವೂ ಇರಲಿಲ್ಲ. ಕೆಲಸ ಯಾಕಿರಲಿಲ್ಲ? ರಾತ್ರಿ ಮಲಗೋದಕ್ಕೆ ಮೊದಲು ನಾನು ಹಾರ್ಲಿಕ್ಸ್ ಕುಡಿಯೋದು ಬೇಡವಾ? ಅದನ್ನು ಯಾರು ಮಾಡಿಕೊಡ್ತಾರೆ? ಪದ್ಮಿನಿ ತಾನೇ ಒಂದು ಲೋಟ ಹಾರ್ಲಿಕ್ಸ್ ಮಾಡ್ಕೊಂಡು ಬಂದು ಕೊಟ್ಟಳು. ಥ್ಯಾಂಕ್ಸ್. ಇನ್ಮೇಲೆ ನನಗೆ ಹೇಳ್ದೆ ಅಡಿಗೆಯವರನ್ನಾಗಲಿ ಕೆಲಸದವ್ರನ್ನಾಗಲಿ ಮನೆ ಕಳಿಸ್ಬೇಡ. ಅವರಿಗೆ ಅದೇ ಅಭ್ಯಾಸವಾದರೆ ಕಷ್ಟ. ಯಾಕೆ ಕಳಿಸ್ಬಾರ್ದು? ನಿಮಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ನನಗೆ ಈ ಮನೆಯಲ್ಲಿಲ್ಲವೇ ಎಂದು ಕೇಳಬೇಕೆನ್ನಿಸಿತು. ಆದರೆ ಕೇಳಲಾಗಲಿಲ್ಲ. ಗಾಯತ್ರಿ ದೇವಿ ಹಾಲು ಕುಡಿದು ಮಲಗಿದರು. ಪದ್ಮಿನಿ ಊಟದ ಶಾಸ್ತ್ರ ಮಾಡಿ ಬೀದಿ ಬಾಗಿಲು ಲಾಕ್ ಮಾಡಿದಳು. ಅಂದು ಪ್ರಮೋದ್ ಮನೆಗೆ ಬಂದಾಗ 11 ಗಂಟೆಯಾಗಿತ್ತು. ಮರುದಿನ ಪದ್ಮಿನಿ ಏಳುವಾಗಲೇ ಮುಖ ಊದಿಸಿಕೊಂಡಿದ್ದಳು. ಪ್ರಮೋದ್ ಅವಳನ್ನು ಅಪ್ಪಿ ಕೇಳಿದ. ಯಾಕೆ ಒಂಥರ ಇದೆಯಾ ಚಿನ್ನ? ನನಗೆ ತುಂಬ ಬೇಜಾರು. ಮುಂದೆ ಓದು. ನನಗೆ ಓದೋದಕ್ಕೂ ಬೇಜಾರು. ಹಾಗಾದರೆ ಒಂದು ಕೆಲಸ ಮಾಡು. ಏನು? ಇನ್ಮೇಲೆ ನೀನು ನನ್ನ ಜೊತೆ ಆಫೀಸ್ಗೆ ಬಂದುಬಿಡು. ಬಂದೇನು ಮಾಡಲಿ? ನನಗೆ ಸಹಾಯ ಮಾಡು. ನನಗೊಬ್ಬಳು ಕೆಟ್ಟದಾಗಿ ಟೈಪ್ ಮಾಡುವ ಟೈಪಿಸ್ಟ್ ಇದ್ದಾಳೆ. ಅವಳ ಕೆಲಸ ನೀನು ಮಾಡು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಇರಬೇಕಾ? ನಿನಗಿಷ್ಟ ಬಂದರೆ ಇರು, ಇಲ್ಲದಿದ್ದರೆ ಮಧ್ಯಾಹ್ನದ ಮೇಲೆ ವಾಪಸ್ಸಾಗು. ಅತ್ತೆ ಏನು ಹೇಳ್ತಾರೋ? ಅಮ್ಮಂಗೆ ನಾನು ಹೇಳ್ತೀನಿ. ಅವರು ಖಂಡಿತ ಒಪ್ಪಲ್ಲ. ನೀನು ಅಪಶಕುನ ನುಡಿಬೇಡ ಎಂದವನು ಗೊಣಗಿದ. ಹಾಗಾದರೆ ನಾನು ರೆಡಿ ಆಗಲಾ? ಹ್ಞೂ, ಗೆಟ್ ರೆಡಿ. ಬಂದ ಪದ್ಮಿನಿ ಖುಷಿಯಿಂದ ಸಿದ್ಧವಾದಳು. ಸ್ನಾನ ಮುಗಿಸಿ ಪ್ರಮೋದ್ ಬಂಗಾರ ಬಣ್ಣದ ಸೀರೆಯಲ್ಲಿ ಸ್ವರ್ಣ ಪುತ್ಥಳಿಯಂತೆ ಕಾಣುತ್ತಿದ್ದ ಪದ್ಮಿನಿಯ ಸೊಂಟ ಬಳಸಿ ಕೇಳಿದ. ನೀನು ನನ್ನ ಪಕ್ಕದಲ್ಲಿದ್ದರೆ ನಾನು ಹೇಗೆ ಕೆಲಸ ಮಾಡಲಿ ಪಮ್ಮಿ? ಆ ಪ್ರಶ್ನೆಯ ಹಿಂದಿದ್ದ ಮೆಚ್ಚುಗೆ ಗುರುತಿಸಿ ಅವಳು ಉಲ್ಲಾಸದಿಂದ ಅವನ ಕೊರಳು ಬಳಸಿ ಪಿಸುಗುಟ್ಟಿದಳು. ಕೆಲಸ ಮಾಡಲೇಬೇಡಿ, ಹೀಗೆ ಇದ್ದು ಬಿಡೋಣ. ಅವನು ಅವಳ ಮುಖವನ್ನು ಹಿಡಿದು ಚುಂಬಿಸಿ ಹೇಳಿದ. ಯು ಆರ್ ಲವ್ಲಿ ಪಮ್ಮಿ. ಅವರಿಬ್ಬರು ಕೆಳಗೆ ಬಂದಾಗ ಕೆಳಗಡೆ ಪೇಪರ್ ಓದುತ್ತಾ ಕುಳಿತಿದ್ದ ಗಾಯತ್ರಿ ದೇವಿ ಆಶ್ಚರ್ಯದಿಂದ ಸೊಸೆಯತ್ತ ನೋಡಿದರು. ಉತ್ಸಾಹದ ಚಿಲುಮೆಯಿಂದ ಪದ್ಮಿನಿ 2 ತಟ್ಟೆಗಳಲ್ಲಿ ತಿಂಡಿ ತಂದಳು. ತಿಂಡಿ ತಿಂದು ಕಾಫಿ ಕುಡಿದು ಪ್ರಮೋದ್ ನುಡಿದ. ಅಮ್ಮ, ಪದ್ಮಿನಿ ಇವತ್ತಿಂದ ಆಫೀಸ್ಗೆ ಬರ್ತಾಳೆ. ಓ, ಅಲ್ಲೇನು ಕೆಲಸ ಅವಳಿಗೆ? ಅವಳಿಗಿಲ್ಲಿ ಹೊತ್ತು ಹೋಗಲ್ವಂತೆ. ಬೇಜಾರು ಅಂತ ಗೊಣಗಿದ್ದಳು. ಬಾ ಅಂತ ನಾನೇ ಹೇಳ್ದೆ. ಅವರು ಮಾತಾಡಲಿಲ್ಲ. ಗಂಡನ ಪಕ್ಕ ಕಾರ್ನಲ್ಲಿ ಕುಳಿತ ಪದ್ಮಿನಿಯನ್ನು ನೋಡಿ ಅವರ ಹೃದಯ ಅಸಹನೆಯಿಂದ ಒದ್ದಾಡಿತು. ಈ ಹುಡುಗಿ ಬೆರಳು ತೋರಿಸಿದರೆ ಹಸ್ತ ನುಂಗುವಷ್ಟು ಜಾಣೆ. ಆಫೀಸ್ನ ವ್ಯವಹಾರ ಅರಿತರೆ ನನ್ನ ಕಸಕ್ಕಿಂತ ಕಡೆಯಾಗಿ ಕಾಣ್ತಾಳೆ. ನಾನಿದಕ್ಕೆ ಅವಕಾಶ ಕೊಡಕೂಡದು. ಅವರಿಗೆ ತಕ್ಷಣ ಗಂಡನ ನೆನಪಾಯಿತು. ಗಾಯತ್ರಿ, ನೀನು ಎಜುಕೇಟೆಡ್. ಮನೇಲಿ ಕುಳಿತು ವ್ಯರ್ಥವಾಗಿ ಕಾಲ ಕೆಳೆಯುವುದರ ಬದಲು ಆಫೀಸಿಗೆ ಬಂದು ನನಗೆ ಸಹಾಯ ಮಾಡಬಾರ್ದಾ ಎನ್ನುತ್ತಿದ್ದರಾತ. ಆದರೆ ಗಾಯತ್ರಿಗೆ ಆಫೀಸ್ ಕೆಲಸದಲ್ಲಿ ಕೊಂಚವೂ ಆಸಕ್ತಿ ಇರಲಿಲ್ಲ. ಅವಳಿಗೆ ಮೊದಲಿಂದಲೂ ಶ್ರೀಮಂತನ ಕೈ ಹಿಡಿಯುವ ಆಸೆ ಇತ್ತು. ಆದರೆ ಗೋವರ್ಧನ್ ಮದುವೆಯಾದ ಮೇಲೆ ಅವಳ ಆಸೆಗಳಿಗೆ ಕೆಲವು ಕಾಲ ತೆರೆ ಬಿದ್ದಿತು. ಇದ್ದಕ್ಕಿದ್ದಂತೆ ಅವಳ ಅದೃಷ್ಟ ಖುಲಾಯಿಸಿತ್ತು. ಸಣ್ಣದಾಗಿ ಆರಂಭವಾಗಿದ್ದ ಉದ್ಯಮ ಬೆಳೆದು ಹೆಮ್ಮರವಾಗಿತ್ತು. ಗಾಯತ್ರಿ ದೇವಿಯಾಗಿದ್ದರು. ಅವರ ಆಸೆಗಳು ದಿನ ದಿನಕ್ಕೆ ಹೆಚ್ಚಾಗತೊಡಗಿದ್ದವು. ಹಣದ ಮದ ಅವರನ್ನು ಕುಣಿಸುತ್ತಿತ್ತು. ತವರಿನವರ ಬಗ್ಗೆಯಾಗಲಿ ಅತ್ತೆ ಮನೆಯವರ ಬಗ್ಗೆಯಾಗಲಿ ಅವಳಿಗೆ ಗೌರವವಿರಲಿಲ್ಲ. ಅವರಾರನ್ನೂ ಹತ್ತಿರ ಸೇರಿಸುತ್ತಿರಲಿಲ್ಲ. ಅನೇಕ ಸಂಘ ಸಂಸ್ಥೆಗಳ ಸದಸ್ಯಳಾಗಿ ಸಮಾಜ, ಪಿಕ್ನಿಕ್, ಪ್ರವಾಸ ಎಂದು ಕಾಲ ಕಳೆಯುತ್ತಿದ್ದಳು. ಹೆಚ್ಚಿನ ಸಂಘಗಳಲ್ಲಿ ನಡೆಯುತ್ತಿದ್ದದ್ದು ಒಡವೆ, ವಸ್ತ್ರಗಳ ಪ್ರದರ್ಶನ. ಗಾಯತ್ರಿಯು ಆ ಹೆಂಗಳೆಯರಿಗಿಂತ ಭಿನ್ನವಾಗಿರಲಿಲ್ಲ. ತಿಂಗಳಿಗೊಂದು ಒಡವೆ ಮಾಡಿಸುತ್ತಿದ್ದರು. ವಾರಕ್ಕೊಂದು ಸೀರೆ ಕೊಳ್ಳುತ್ತಿದ್ದರು. ದೊಡ್ಡ ಮನೆ ಕಟ್ಟಿಸಿದ್ದರು. ಓಡಾಡಲು ಕಾರು ಬಂದಿತ್ತು.
ಪ್ರಮೋದ್ ಹುಟ್ಟಿದ ಮೇಲೆ ಅವರ ಅಹಂಕಾರದ ಕಿರೀಟಕ್ಕೆ ಗರಿ ಮೂಡಿದಂತಾಗಿತ್ತು. ಹಠಾತ್ತಾಗಿ ಉಂಟಾದ ಕಾಯಿಲೆಯಿಂದ ಸೀತಮ್ಮ ಅವರಿಗೆ ಬೇಕಾಗಿದ್ದರೇ ಹೊರತು ಇಂದು ಅವರ ಬಗ್ಗೆ ಆ ಆತ್ಮೀಯತೆ ಉಳಿದಿರಲಿಲ್ಲ. ಮಗ ಆಟ ಹಿಡಿದು ಪದ್ಮಿನಿಯನ್ನು ಮದುವೆಯಾದ ಮೇಲೆ ಅವರ ಅಸಹನೆ ಮತ್ತೂ ಹೆಚ್ಚಾಗಿತ್ತು. ಅವರು ಪದ್ಮಿನಿಯನ್ನು ಪ್ರತಿ ಹಂತದಲ್ಲೂ ತಮಗೆ ಹೋಲಿಸಿಕೊಂಡು ನೋಡುತ್ತಿದ್ದರು. ಗಾಯತ್ರಿ ಮೊದಲಿಂದ ಸೋಮಾರಿ. ಅಡಿಗೆ ತಿಂಡಿ ಮಾಡುವುದರಲ್ಲಿ ಅವರಿಗೆ ಕೊಂಚವೂ ಆಸಕ್ತಿ ಇರಲಿಲ್ಲ. ಆದರೆ ಪದ್ಮಿನಿಗೆ ಹೊಸ ಹೊಸ ಅಡಿಗೆ ಮಾಡುವುದರಲ್ಲಿ ತುಂಬ ಆಸಕ್ತಿ. ಬೆಳಗ್ಗೆ ಅವಳು ಪ್ರತಿದಿನವೂ ಭಟ್ಟರಿಗೆ ಸಹಾಯ ಮಾಡುತ್ತಿದ್ದುದರಿಂದ ಭಟ್ಟರಿಗೆ ಅವಳ ಮೇಲೆ ವಿಶೇಷ ಮಮತೆ ಇತ್ತು. ಮನೆಯಲ್ಲಿ ಬೀರುಗಳ ಭರ್ತಿ ಪುಸ್ತಕಗಳಿದ್ದರೂ ಗಾಯತ್ರಿ ದೇವಿ ಅವುಗಳನ್ನು ಓದುತ್ತಿರಲಿಲ್ಲ. ಅವರು ಆಸಕ್ತಿಯಿಂದ ಓದುತ್ತಿದ್ದದ್ದು ಪೇಪರ್ ಮಾತ್ರ. ಆದರೆ ಪದ್ಮಿನಿಗೆ ಪೇಪರ್, ವಾರಪತ್ರಿಕೆ, ಕಾದಂಬರಿ, ಕವನ, ಹರಟೆ ಹೀಗೆ ಎಲ್ಲ ಬಗೆಯ ಬರಹಗಳಲ್ಲೂ ಆಸಕ್ತಿ ಇತ್ತು. ಗಾಯತ್ರಿ ದೇವಿ ಶ್ರೀಮಂತರ ಮುಂದೆ ಇವರು ತೋಟ ಅಲಂಕಾರಕ್ಕೆ ತಮ್ಮ ಪ್ರತಿಷ್ಠೆ ಹೆಚ್ಚಿಸುವುದಕ್ಕೆ ಎಂದು ನಂಬಿದ್ದರು. ಆದ್ದರಿಂದ ತೋಟಗಳನ್ನು ನೋಡಿಕೊಳ್ಳಲು ಇಬ್ಬರು ಮಾಲೀಕಳನ್ನು ನೇಮಿಸಿದ್ದರು. ಮನೆಯ ಮುಂದೆ ದೊಡ್ಡ ಹೂತೋಟ ಇತ್ತು. ಅಲ್ಲಿ ನಾನಾ ತರಹದ ಹೂ ಗಿಡಗಳಿದ್ದವು. ಮನೆಯ ಹಿಂಭಾಗದಲ್ಲಿ 10 ತೆಂಗಿನ ಮರಗಳಿದ್ದವು. ಗಾಯತ್ರಿ ಯಾವ ಗಿಡಗಳನ್ನು ಮಮತೆಯಿಂದ ಪಾಲಿಸಿದವರಲ್ಲ. ಆದರೆ ಪದ್ಮಿನಿಗೆ ತೋಟವೆಂದರೆ ಅತಿ ಪ್ರೀತಿ. ಬೆಳಗ್ಗೆ ಗಂಡ ಆಫೀಸ್ಗೆ ಹೋದ ಮೇಲೆ 2-3 ಗಂಟೆಗಳ ಕಾಲ ಅವಳು ತೋಟದಲ್ಲಿರುತ್ತಿದ್ದಳು. ಅವಳು ಬಂದ ಮೇಲೆ ಹೊಸ ಬಗೆಯ ಹೂಗಿಡಗಳನ್ನು ತಂದು ಹಾಕಿದಳು. ಎಲ್ಲ ರೀತಿಯ ಗುಲಾಬಿಗಳ ಪಾಟ್ಸ್ ತಂದು ಟೆರೆಸ್ನಲ್ಲಿಟ್ಟಿದ್ದಳು. ಅವುಗಳಿಗೆ ತಾನೇ ನೀರು ಹಾಕುತ್ತಿದ್ದಳು. ಮದುವೆಯಾದ 2 ತಿಂಗಳಲ್ಲಿ ಕಾರು ಡ್ರೈವಿಂಗ್ ಕಲಿತಿದ್ದಳು. ಗಾಯತ್ರಿ ದೇವಿಗೆ ಸಮಾಜ ಸಮಾರಂಭವೆಂದರೆ ತುಂಬ ಆಸಕ್ತಿ ಇತ್ತು. ಆದರೆ ಪದ್ಮಿನಿಗೆ ಅಂತಹ ಓಡಾಟವೇ ಇಷ್ಟವಿರಲಿಲ್ಲ. ಈಗ ಪದ್ಮಿನಿ ಆಫೀಸ್ಗೆ ಹೊರಟಿದ್ದು ಅವರ ಎದೆಯ ಉರಿಯನ್ನು ಮತ್ತೂ ಹೆಚ್ಚಿಸಿತ್ತು. ಪದ್ಮಿನಿಯನ್ನು ಮಗನಿಗೆ ಮದುವೆ ಮಾಡಿಕೊಂಡಿದ್ದರಿಂದ ಅವರ ಪ್ರತಿಷ್ಠೆಗೆ ಖಂಡಿತ ಕುಂದು ಬಂದಿರಲಿಲ್ಲ. ಅವರ ಮಹಿಳಾ ಸಮಾಜದವರು ಅವರನ್ನು ಬಾಯಿ ತುಂಬ ಹೊಗಳಿದ್ದರು. ಯಾರನ್ನು ಹೊಗಳದ ಡಾಕ್ಟರ್ ವಸುಂಧರಾ ಕೂಡ ನಿಮ್ಮ ಬಗ್ಗೆ ನನಗೆ ತುಂಬ ಹೆಮ್ಮೆ ಎನಿಸುತ್ತಿದೆ ಮಿಸಸ್ ರಾವ್. ನಾವೆಲ್ಲ ಸ್ಟೇಜ್ ಮೇಲೆ ನಿಂತು ಆದರ್ಶದ ಮಾತುಗಳನ್ನು ಆಡುತ್ತೇವೆ. ಆದರೆ ನೀವು ಅದನ್ನು ಕಾರ್ಯರೂಪಕ್ಕೆ ತಂದಿದ್ದೀರಾ ಎಂದಿದ್ದರು. ವಕೀಲರಾಗಿದ್ದ ಜ್ಯೋತ್ಸ್ನಾ ಶೆಣೈ, ಬಡವರ ಮನೆ ಹೆಣ್ಣು ಮಕ್ಕಳನ್ನು ಮಗನಿಗೆ ತಂದುಕೊಳ್ಳುವುದು ದೊಡ್ಡದಲ್ಲ, ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ನೀವು ಚೆನ್ನಾಗಿ ನೋಡಿಕೊಳ್ಳುತ್ತೀರಾ ಅನ್ನುವ ನಂಬಿಕೆ ನನಗಿದೆ ಎಂದಿದ್ದರು. ಅದೇನು ನಿಮಗೆ ನನ್ನ ಮೇಲೆ ಅಂತಹ ನಂಬಿಕೆ? ಗಾಯತ್ರಿ ದೇವಿ ನಗುತ್ತಾ ಕೇಳಿದ್ದರು. ಪದ್ಮಿನಿ ನಿಮ್ಮ ಕಣ್ಣಿನ ಮುಂದೆ ಬೆಳೆದ ಹುಡುಗಿಯಂತೆ. ಅವಳನ್ನು ಸೊಸೆ ಮಾಡಿಕೊಳ್ಳುವುದಾಗಿ ಚಿಕ್ಕಂದಿನಿಂದಲೇ ಅವರ ತಾಯಿಗೆ ಮಾತು ಕೊಟ್ಟಿದ್ದರಂತೆ. ಈಗಿನ ಕಾಲದಲ್ಲಿ ನಿಮ್ಮಂತೆ ಕೊಟ್ಟ ಮಾತು ಉಳಿಸಿಕೊಳ್ಳುವವರು ಅಪರೂಪ ಬಿಡಿ ಎಂದರು. ಒಟ್ಟಿನಲ್ಲಿ ಅವರ ಮನಸ್ಸಿನ ಭಾವನೆಗಳನ್ನು ಅರಿಯದ ಮಹಿಳಾ ಮಣಿಗಳೆಲ್ಲ ಅವರನ್ನು ಹಾಡಿ ಹೊಗಳಿದ್ದರು. 2 ತಿಂಗಳಲ್ಲಿ ನಮ್ಮ ಸಮಾಜದ ವಾರ್ಷಿಕೋತ್ಸವ ನಡೆಯುತ್ತದಲ್ಲ, ಆಗ ನಿಮ್ಮನ್ನು ಸನ್ಮಾನ ಮಾಡಬೇಕು ಅಂತ ತೀರ್ಮಾನಿಸಿದ್ದೇವೆ. ದಯವಿಟ್ಟು ಆಗ ನಿಮ್ಮ ಸೊಸೆಯನ್ನು ಕರೆತರಬೇಕು ಎಂದಿದ್ದರು ಪ್ರೆಸಿಡೆಂಟ್ ಸುಧಾ ಭಾರದ್ವಾಜ್. ಗಾಯತ್ರಿ ದೇವಿಗೆ ಅವರ ಮಾತು ಕೇಳಿ ತುಂಬ ಖುಷಿಯಾಗಿತ್ತು. ಹಿಂದಿನ ದಿನ ಮೀಟಿಂಗ್ ಮುಗಿದ ಮೇಲೆ ರೀಡರ್ ದಾಕ್ಷಾಯಿಣಿಯವರನ್ನು ತಮ್ಮ ಮನೆಗೆ ಆಹ್ವಾನಿಸಿದ್ದರು. ಅಲ್ಲೇ ಊಟವಾಗಿತ್ತು. ಅವರ ಮಗನಿಗೆ ಮದುವೆ ಗೊತ್ತಾಗಿತ್ತು. ex-MP ಮಗಳು ಅವರ ಶ್ರೀಮಂತಿಕೆ ಬಣ್ಣಿಸಿ ಇವರ ಹೊಟ್ಟೆ ಉರಿಸಿದ್ದರು. ಮಾತು ಮಾತಿಗೂ ನಾನು ನಿಮ್ಮಷ್ಟು ಆದರ್ಶವಾದಿಯಲ್ಲಪ್ಪ ಎಂದು ಒಗ್ಗರಣೆ ಬೇರೆ ಹಾಕಿದ್ದರು. ಅವರ ಹೊಗಳಿಕೆ ಕೇಳಿ ಬೆಲೂನಿನಂತಾಗಿದ್ದ ಮನಸ್ಸು ಮನೆಗೆ ಬಂದು ಪದ್ಮಿನಿಯನ್ನು ನೋಡಿದೊಡನೆ ಮುದುಡಿತ್ತು. ನಾನು ನನ್ನ ಜೀವನದಲ್ಲಿ ಮಾಡದೇ ಇದ್ದ ಕೆಲಸಗಳನ್ನೆಲ್ಲ ಈ ಹುಡುಗಿ ಮಾಡುತ್ತಿದ್ದಾಳಲ್ಲ ಎನಿಸಿದಾಗ ಅವರ ರಕ್ತ ಕುದಿಯಿತು. 12 ಗಂಟೆಯ ಹೊತ್ತಿಗೆ ಅವರು ಮಗನಿಗೆ ರಿಂಗ್ ಮಾಡಿದರು. ಏನಮ್ಮ? ಯಾಕೋ ಎದೆಯಲ್ಲೆಲ್ಲ ಝಳಕು, ಕೈಕಾಲು ಸೋತ್ಕೊಂಡು ಬರ್ತಿದೆ, ತುಂಬ ಹೆದರಿಕೆಯಾಗಿದೆ, ಮನೆಗೆ ಬರ್ತೀಯಪ್ಪ? ಗಂಡ ಹೆಂಡತಿ ಇಬ್ಬರು ತಕ್ಷಣ ಧಾವಿಸಿದರು. ಹೊದ್ದು ಮಲಗಿದ ಅಮ್ಮನನ್ನು ನೋಡಿ ಪ್ರಮೋದ್ ತುಂಬ ಗಾಬರಿಯಾಗಿದ್ದ. ತಕ್ಷಣ ಡಾಕ್ಟರಿಗೆ ಫೋನ್ ಮಾಡಿದ.
ಅವರು ಬಂದು BP ನೋಡಿದರು. BP ನಾರ್ಮಲ್ ಇದೆ, ಎದೆ ಝಳಕು ಅಂತಿದ್ದಾರೆ. ಒಂದ್ಸಲ ECG ಮಾಡಿಸಿಬಿಡಿ. ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ಗೆ ಬರ್ದ್ಕೊಡ್ತೇನೆ. ಒಂದ್ಸಲ ಕಂಪ್ಲೀಟ್ ಚೆಕಪ್ ಆದರೆ ಒಳ್ಳೆಯದು ಎಂದರು. ಮರುದಿನ ಪದ್ಮಿನಿ ಗಂಡನ ಜೊತೆ ಆಫೀಸ್ಗೆ ಹೊರಟಳು. ಅವಳು ಅಂದು ಮಧ್ಯಾಹ್ನ 2 ಗಂಟೆಗೆ ಮನೆಗೆ ಬಂದಾಗ ಭಟ್ಟರು ಹೇಳಿದರು, ದೊಡ್ಡ ಅಮ್ಮವರು ತಿಂಡಿ ತಿಂದಿಲ್ಲ. ಊಟಕ್ಕೆ ಕರೆದರೂ ಬರಲ್ಲ, ರೂಮು ಬಾಗಿಲು ಹಾಕಿಕೊಂಡು ಮಲಗಿಬಿಟ್ಟಿದ್ದಾರೆ. ಅತ್ತೆಗೆ ಮಾತ್ರೆ ಕೊಟ್ಟು ಊಟ ಮಾಡಿ ತನ್ನ ರೂಮ್ ಸೇರಿ ಬಟ್ಟೆ ಬದಲಾಯಿಸಿ ಮಲಗಿದಳು. ಆಯಾಸವಾಗಿದ್ದರೂ ನಿದ್ರೆ ಬರಲಿಲ್ಲ. ಈ ವಿಚಾರ ಪ್ರಮೋದ್ಗೆ ಹೇಳಬೇಕು ಎಂದುಕೊಂಡಳು. ಆದರೆ ತಕ್ಷಣ ತಾನು ಮದುವೆಯಾಗುತ್ತಿದ್ದಂತೆ ಗಂಡನಿಗೆ ಕೊಟ್ಟ ಮಾತು ನೆನಪಾಯಿತು. ಅವರು ಹನಿಮೂನ್ಗೆ ಸಿಂಗಪೂರ್ಗೆ ಹೋಗಿ 20 ದಿನಗಳು ಅಲ್ಲಿ ಕಳೆದು ವಾಪಸ್ಸಾಗುವಾಗ ಪ್ರಮೋದ್ ಪದ್ಮಿನಿಯನ್ನು ಕೇಳಿದ, ನಾನೊಂದು ಮಾತು ಕೇಳ್ತೀನಿ, ನಡ್ಸ್ಕೊಡ್ತೀಯಾ? ಪ್ರಮೋದನ ಸಹವಾಸದಲ್ಲಿ ಇಹವನ್ನೇ ಮರೆತಿದ್ದ ಪದ್ಮಿನಿ ಸ್ವರ್ಗಕ್ಕೆ 2 ಮೆಟ್ಟಿಲು ಕಡಿಮೆ ಎಂದೇ ಭಾವಿಸಿದ್ದಳು. ಅವನ ಬಿಸಿ ಅಪ್ಪುಗೆ, ಲಲ್ಲೆ ಮಾತು, ಚುಂಬನಗಳು, ಕೈ ಬೀಸಿ ಕರೆಯುತ್ತಿದ್ದ ಹೊಸ ಅನುಭವಗಳು, ಅವನ ಅತೀ ಮುದ್ದು ಅವರು ಮೈ ಮರೆಯುವಂತೆ ಮಾಡಿದ್ದವು. ನಾವು ಯಾವಾಗಲೂ ಹೀಗೆ ಇರಬೇಕು ಅಂತ ನಿನಗೆ ಇಷ್ಟವಿಲ್ವಾ? ನಾವು ಹೀಗೆ ಸುತ್ತಾಡ್ತಾ ಮಜಾ ಮಾಡ್ತಿದ್ರೆ ನಮಗೆ ಯಾರು ಅನ್ನ ಹಾಕ್ತಾರೆ? ಅಯ್ಯೋ ಪೆದ್ದೆ, ಹೀಗೆ ಅಂದರೆ ಈ ರೀತಿ ಅಲ್ಲ. ಸುಖದಿಂದ ನೆಮ್ಮದಿಯಿಂದ ಜೀವನ ಸಾಗಿಸ್ಬೇಕಂತ ನಿನಗಿಷ್ಟ ಇಲ್ವಾ? ನೀವು ಇಂತಹ ಪ್ರಶ್ನೆ ಕೇಳಬಹುದಾ? ಯಾರಿಗೆ ತಾನೇ ನೆಮ್ಮದಿಯ ಬಾಳು ಬೇಕಿಲ್ಲ? ಅಮ್ಮನಿಗೆ ಇದು ಬೇಡವಾಗಿದ್ದ ಮದುವೆ, ಆದ್ದರಿಂದ ನೀನು ಬೇಡದ ಸೊಸೆ. ಅವಳು ನಿನ್ನನ್ನು ಏನಾದರೂ ಅಂದು ಆಡಿ ಮಾಡಬಹುದು, ನಿನ್ನ ಮನಸ್ಸು ನೋಯಿಸಲು ಪ್ರಯತ್ನಿಸಬಹುದು. ನೀನು ಎದುರುತ್ತರ ಕೊಡಬಾರದು. ನೀನು ಸೋತರೂ ಚಿಂತೆ ಇಲ್ಲ, ಹೊಂದಿಕೊಂಡು ಹೋಗುವುದಕ್ಕೆ ಪ್ರಯತ್ನಿಸಬೇಕು. ಓಕೆ ಬಾಬಾ, ಖಂಡಿತ ನಾನು ಜೋರು ಮಾಡಲ್ಲ, ಎದುರುತ್ತರ ಕೊಡಲ್ಲ. ಅಮ್ಮ ನಿನ್ನನ್ನು ಏನೇ ಅಂದರೂ, ನಿನಗೆ ಏನೇ ತೊಂದರೆ ಕೊಟ್ಟರೂ ನೀನು ಅಮ್ಮನ ಮೇಲೆ ನನಗೆ ಚಾಡಿ ಹೇಳಬಾರದು. ಅತ್ತೆ ನನ್ನ ಮೇಲೆ ನಿಮಗೆ ಚಾಡಿ ಹೇಳಿದರೆ ಕೇಳ್ತೀರಾ? ಅಮ್ಮನಿಗೂ ನಾನು ಇದೇ ಮಾತನ್ನು ಹೇಳಿದ್ದೇನೆ. ನಿಮ್ಮ ಸಮಸ್ಯೆಗಳನ್ನು ನೀವೇ ಪರಿಹರಿಸಿಕೊಳ್ಳಬೇಕೇ ಹೊರತು ಯಾವ ಕಾರಣಕ್ಕೂ ನೀವು ನನ್ನನ್ನು ನಿಮ್ಮ ಜಗಳದ ಮಧ್ಯೆ ಎಳೆಯಬಾರದು. ತನಗಾಗಿ ತಾಯಿಯೊಡನೆ ಜಗಳವಾಡಿ ಹಠ ಹಿಡಿದು ತನ್ನ ಕೈ ಹಿಡಿದ. ಪ್ರಮೋದನ ಮನಸ್ಸಿನ ನೆಮ್ಮದಿಗಾಗಿ ಅವಳು ಏನು ಬೇಕಾದರೂ ಮಾಡಲು ಸಿದ್ಧಳಿದ್ದಳು. ಅವಳು ಅವನ ತಲೆಗೂದಲಲ್ಲಿ ಕೈ ಆಡಿಸುತ್ತಾ ಹೇಳಿದ್ದಳು, ನೋಡಿ, ಸಂಸಾರ ಅಂದಮೇಲೆ ಯಾರಾದರೊಬ್ಬರು ಸೋಲಲೇಬೇಕು. ನಿಮಗಾಗಿ ನಾನು ಸೋತೆ, ನೀವು ಅವರ ಬಗ್ಗೆ ಚಿಂತೆ ಮಾಡಬೇಡಿ. ಥ್ಯಾಂಕ್ ಯು ಚಿನ್ನ ಎಂದವನು ಅವಳನ್ನಪ್ಪಿ ಮುದ್ದುಗರೆದಿದ್ದ. ತಾನು ಗಂಡನಿಗೆ ಮಾತು ಕೊಟ್ಟಿರುವುದು ಅವಳ ಮನದಲ್ಲಿ ಯಾವಾಗಲೂ ಹಸಿರಾಗಿದ್ದುದರಿಂದ ಇಂದಿನವರೆಗೂ ಅವಳು ಅತ್ತೆಯ ಬಗ್ಗೆ ಗಂಡನಿಗೆ ದೂರು ಹೇಳಿರಲಿಲ್ಲ. ಪದ್ಮಿನಿ ಸ್ವಭಾವತಃ ಹಠಮಾರಿ ಸ್ವಭಾವದ ಹುಡುಗಿಯಾಗಿದ್ದರೂ ಮನೆಯ ನೆಮ್ಮದಿಗೋಸ್ಕರ ಅವಳು ಸೋಲಬೇಕಿತ್ತು. ಪ್ರಮೋದ್ ಮನೆಗೆ ಬಂದೊಡನೆ ಅತ್ತೆ ತಮ್ಮ ಭಯ ಹೆದರಿಕೆಯ ಕತೆ ಹೇಳಿ ಅವನ ಮನಸ್ಸಿನ ನೆಮ್ಮದಿ ಕೆಡಿಸುತ್ತಾರೆಂದು ಅವಳಿಗೆ ಗೊತ್ತಿತ್ತು. ಪ್ರಮೋದ್ ಏನು ಮಾಡಬಹುದು? ಅಮ್ಮ ಮುನಿಯಮ್ಮನ್ನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಮನೆಯಲ್ಲೇ ಇಟ್ಕೋ ಅಂತ ಹೇಳಬಹುದು. ಅಥವಾ ನನಗೆ ಪಮ್ಮಿ, ನಾಳೆಯಿಂದ ನೀನು ಆಫೀಸ್ಗೆ ಬರಬೇಡ ಅಂತ ಹೇಳಬಹುದು. ಪ್ರಮೋದ್ ಆ ರೀತಿ ಹೇಳುವ ಮೊದಲೇ ನಾನೇ ಆಫೀಸ್ಗೆ ಹೋಗುವ ವಿಚಾರ ಕೈ ಬಿಟ್ಟರೆ ಒಳ್ಳೆಯದೆನಿಸಿತು. ಆ ದಿನ ಪ್ರಮೋದ್ ಬಂದಾಗ ಸಾಯಂಕಾಲ 7 ಗಂಟೆಯಾಗಿತ್ತು. ಗಾಯತ್ರಿ ದೇವಿ ಮಗನ ಬಳಿ ಏಕಾಂತವಾಗಿ ಮಾತನಾಡಲು ಅವಕಾಶವೇ ಸಿಗಲಿಲ್ಲ. ಪದ್ಮಿನಿ ಬೇಕೆಂದೇ ಗಂಡನ ಬಳಿ ಅತ್ತೆಯ ಹೆದರಿಕೆಯ ವಿಚಾರ ಹೇಳಲಿಲ್ಲ. ಮರುದಿನ ಬೆಳಗ್ಗೆ ಏಳುತ್ತಿದ್ದಂತೆ ಗಂಡನಿಗೆ ಹೇಳಿದಳು, ರೀ, ನಾನು ಇನ್ಮೇಲೆ ಆಫೀಸ್ಗೆ ಬರಲ್ಲ. ಯಾಕೆ ಪಮ್ಮಿ? ನಾನು ಹೊರಗೆ ಹೋದರೆ ಅತ್ತೆ ಒಂಟಿಯಾಗಿಬಿಡ್ತಾರೆ. ನಾನು ಈ ಮನೆಯ ಸೊಸೆಯಾಗಿ ಬಂದ ಮೇಲೂ ಯಾಕೆ ಒಂಟಿಯಾಗಿರಬೇಕು? ನಿನಗೆ ಬೇಜಾರಾಗಲ್ವಾ? ಬೇಜಾರು ಅಂತ ನಾನು ದಿನ ಹೊರಗೆ ಹೊರಟೋದ್ರೆ ಅತ್ತೆಗೆ ಬೇಜಾರಾಗಲ್ವಾ? ಅವಳ ಮಾತು ಕೇಳಿ ಪ್ರಮೋದ್ಗೆ ಖುಷಿಯಾಯಿತು. ಪದ್ಮಿನಿ ಎದ್ದು ಸ್ನಾನ ಮಾಡಿದಳು. ಅವಳು ದೇವರ ದೀಪ ಹಚ್ಚಿ ಹೊರಗೆ ಬರುವ ವೇಳೆ ಗಾಯತ್ರಿ ದೇವಿ ಸ್ನಾನ ಮುಗಿಸಿದ್ದರು. ಪದ್ಮಿನಿ ಬಿಸಿ ಬಿಸಿ ಇಡ್ಲಿ, ಚಟ್ನಿ, ಬೆಣ್ಣೆ 2 ತಟ್ಟೆಗಳಲ್ಲಿ ಹಾಕಿ ಒಂದನ್ನು ಗಂಡನಿಗೆ ಕೊಟ್ಟು ಅತ್ತೆಯನ್ನು ಕರೆದಳು. ಬನ್ನಿ ಅತ್ತೆ, ತಿಂಡಿ ತಿನ್ನಿ. ನನಗೆ ಹಸಿವಿಲ್ಲ, ಆಮೇಲೆ ತಿಂತೇನೆ.
ಮಗನ ಜೊತೆ ತಿಂಡಿ ತಿನ್ನುವುದನ್ನು ಬಿಟ್ಟು ಆಮೇಲೆ ಒಂಟಿಯಾಗಿ ತಿಂಡಿ ತಿಂದರೆ ಏನು ಚೆನ್ನಾಗಿರುತ್ತೆ. ನಿಮ್ಮ ಮಗ ನಿಮಗಾಗಿ ಕಾಯ್ತಿದ್ದಾರೆ, ಬನ್ನಿ. ಸೊಸೆ ಮನೆಯಲ್ಲಿ ಉಡುವ ಸೀರೆಯಿಟ್ಟು ತಿಂಡಿ ತಂದು ಕಾಯುತ್ತಿರುವುದನ್ನು ನೋಡಿ ಅವರಿಗೆ ಅನುಮಾನ ಮೂಡಿತು. ಬಾಮ್ಮ, ತಿಂಡಿ ತಿನ್ನು, ಮಗ ಪ್ರೀತಿಯಿಂದ ಕರೆದಾಗ ಅವರಿಗೆ ಬೇಡ ಅನ್ನಲಾಗಲಿಲ್ಲ. ಅವರು ತಿಂಡಿ ತೆಗೆದುಕೊಂಡರು. ಯಾಕಮ್ಮ ಪದ್ಮಿನಿ, ನೀನಿನ್ನೂ ಸಿದ್ಧವಾಗಿಲ್ಲ? ಅವಳು ಇನ್ಮೇಲೆ ಆಫೀಸ್ಗೆ ಬರಲ್ಲಮ್ಮ. ಯಾಕೆ? ನೀನೊಬ್ಬಳನ್ನೇ ಮನೇಲಿ ಬಿಟ್ಟು ಆಫೀಸ್ಗೆ ಬರೋಕ್ಕೆ ಅವಳು ಇಷ್ಟಪಡ್ತಿಲ್ಲ. ನಾನು ಅತ್ತೆ ಜೊತೆ ಮನೇಲೇ ಇರ್ತೀನಿ ಅಂತಿದ್ದಾಳೆ. ಇರಲಿ ಬಿಡು. ಮಗನ ಮಾತು ಕೇಳಿ ಗಾಯತ್ರಿ ದೇವಿಯ ಗಂಟಲಲ್ಲಿ ಇಡ್ಲಿ ಇಳಿಯದಾಯಿತು. ಸೊಸೆ ಮಗನ ದೃಷ್ಟಿಯಲ್ಲಿ ಒಳ್ಳೆಯವಳಾಗಿ ಬಿಟ್ಟಳಲ್ಲ. ಇವಳು ಮನೆಯಲ್ಲಿದ್ದಾಳೆ ಅಂತ ಮಗ ಭಾವಿಸುವಂತಾಯ್ತಲ್ಲ. ಇವಳಿಗೆ ನನ್ನದು ನಾಟಕವೆಂದು ತಿಳಿಯಲಿಲ್ಲವೇ? ನಾನು ನಿಜವಾಗಿ ಹೆದರಿದ್ದೆನೆಂದು ನಂಬಿದ್ದಾಳೆಯೇ? ಅವಳ ತಲೆ ಯೋಚನೆಗಳಿಂದ ಬಿಸಿಯಾಯಿತು. ಪ್ರಮೋದ್ ತಿಂಡಿ ತಿಂದು ಆರ್ಲಿಕ್ಸ್ ಕುಡಿದು ಹೊರಟು ಹೋದ. ಪದ್ಮಿನಿಯ ಗಮನ ಮನೆ ಹೊರಿಸುತ್ತಿದ್ದ ಮುನಿಯಮ್ಮನ ಕಡೆ ಹರಿಯಿತು. ಮುನಿಯಮ್ಮ, ನಿನ್ನೆ ಬೆಳಗ್ಗೆ ಅತ್ತೆ ರೂಮ್ ಗುಡಿಸ್ಲಿಲ್ವಾ? ಗುಡಿಸಿದ್ನಿಲ್ಲವ್ವ. ಅತ್ತೆ ರೂಮ್ ಕಸದ ಬುಟ್ಟಿ ತುಂಬ ಹಣ್ಣಿನ ಸಿಪ್ಪೆಗಳಿವೆ, ಅವುಗಳನ್ನೆಲ್ಲ ಎಸೆದು ಕ್ಲೀನ್ ಮಾಡು. ನಿನ್ನೆ ಬೆಳಗ್ಗೆ ಕಸ ಎಸೆದಿದ್ದೆ ಕಣವ್ವ. ಮುನಿಯಮ್ಮ ಗೊಣಗುತ್ತಾ ಹೋದಳು. ಪದ್ಮಿನಿ ಅತ್ತೆಯ ಕಡೆ ಕಳ್ಳ ನೋಟ ಬೀರಿದಳು. ಅವರ ಮುಖ ಪೆಚ್ಚಾಗಿತ್ತು. ಅನ್ನುವಂತಿಲ್ಲ, ಆಡುವಂತಿಲ್ಲ. ನನ್ನ ಗುಟ್ಟು ಗೊತ್ತಿದ್ದರೂ ಸುಮ್ಮನಿದ್ದಾಳಲ್ಲ ಎಂದುಕೊಂಡರು. ಸಂಚಿಕೆ ಮುಂದುವರಿಯುತ್ತದೆ, ನಿರೀಕ್ಷಿಸಿ.